ಸೀಸನ್ 1 ಅಲ್ಲಿ ನಾವು ಅಪ್ಪು ಕಪ್ಪು ಚೇತನ್ ಬಂದಾಗ ಪುನೀತ್ ಸರ್ ನಮ್ಮ ಕ್ಲಬ್ಬಲ್ಲಿ ಬಂದು ಶಟಲ್ ಬ್ಯಾಡ್ಮಿಂಟನ್ ಆಡಿದರು. ರಾಜ್ಕುಮಾರ್ ಅಕಾಡೆಮಿದು ಒಂದು ಪ್ರೋಮೋ ಶೂಟ್ ಆಗಿತ್ತು. ಸೊ ಆ ಒಂದು ಮೆಮೊರಿಯಿಂದ ನಾವು ಇಮಿಡಿಯೇಟ್ ಆಗಿ ಎಸ್, ಯಾಕೆಂತಂದರೆ ಕ್ಲಬ್ ಅಂದಾಗ ಶೂಟಿಂಗಿಗೆ ತುಂಬ ಜನ ಕೇಳಿದ್ದಾರೆ, ಆದರೆ ಸ್ಪೋರ್ಟ್ಸ್ಗೆ ಅವರೊಬ್ಬರೇ ಬಂದು ನಮ್ಮ ಕ್ಲಬ್ಬಲ್ಲಿ ಕೇಳಿದ್ರು. ಆ ಮೆಮೊರಿ ತುಂಬ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಸೊ ಹಾಗಾಗಿ ಸೀಸನ್ 1 ಆಟ ಆಡಿದ್ವಿ. ಹೋಪ್ ಏನೂ ಇರಲಿಲ್ಲ ಗೆಲ್ತೀವಿ ಅಂತ. ಗೆದ್ಬಿಟ್ವಿ. ಏನು ಗೆದ್ವಿ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೆದ್ದಿದ್ದೀವಿ. ಸೀಸನ್ 2 ಸೊ ಡಿಫೆಂಡ್ ಮಾಡಬೇಕು. ಹೋಪು ಗೊತ್ತಿಲ್ಲ ಏನಾಗುತ್ತೆ, ಬಟ್ ವಿ ವಿಲ್ ಪುಟ್ ಅವರ್ ಆಲ್ ದ ಬೆಸ್ಟ್ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿನ್ನೆ ಚೇತನ್ ಸೂರ್ಯ ಅವರು ನನ್ನ ಹತ್ರ ಬಂದರು. ಈ ಸ್ಪೋಕ್ ಅಬೌಟ್ ಅಪ್ಪು ಕಪ್. ಅಪ್ಪು ಕಪ್ ಅಂದ ತಕ್ಷಣ ನಾನು ಏನೂ ಕೇಳಲಿಲ್ಲ. ಇನ್ನೂ ನಮ್ಮ ಕ್ರಿಯೇಟಿವ್ಸ್ ರೆಡಿ ಆಗಿಲ್ಲ, ಬಟ್ ಐ ಆಮ್ ದೇರ್ ಆಸ್ ಎ ಟೀಮ್. ಅಪ್ಪು ಅವರ ಕನೆಕ್ಷನ್ ಮೇಡಮ್ ಗೊತ್ತು, 10-15 ಇಯರ್ಸಿಂದ ಇದೆ. ನಾವು ಕೋರಮಂಗಲದಲ್ಲಿ ನೇಬರ್ಸ್ ಬೇರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಕಪ್ಪು ತಗೊಂಡು ಹೋಗೋದಕ್ಕೆ ನಾನು ಗಾಡಿ ಬೇರೆ ರೆಡಿ ಮಾಡಿದ್ದೀನಿ. ಪಾರ್ಟಿ ಆ್ಯಂಡ್ ಗಾಡಿ ಎರಡೂ ರೆಡಿ ಇದೆ. ವಿಶಿಂಗ್ ಆಲ್ ದ ಟೀಮ್ಸ್ ಆಲ್ ದ ಬೆಸ್ಟ್. ಅಂಡ್ ಸೋತವರಿಗೆಲ್ಲ ವೈಟ್ ಗೋಲ್ಡ್ ಕೊಡಿ ಸರ್. ಕೊಡ್ತೀನಿ, ಕಾಯಿನ್ ಕೊಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದು ಮೊದಲನೇ ಸತಿ ನಾನು ಆಡೋದಕ್ಕೆ ಬಂದ. ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಚೇತನ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಆಡಿ ಅಂತ. ಒಂದಿನ ಹೋಗಿ ಪ್ರಾಕ್ಟೀಸ್ಗೂ ಹೋದೆ. ಆಮೇಲೆ ಯಾವುದೋ ಕಾರಣದಿಂದ ನಾನು ಆಡೋಕ್ಕಾಗಲಿಲ್ಲ. ಬಟ್ ಈ ಸತಿನೂ ಅವ್ರು ಮತ್ತೆ ಫೋನ್ ಮಾಡಿ ಅಷ್ಟು ಗೌರವ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಪ್ಪು ಹೆಸರಿಗೆ ಅಸೋಸಿಯೇಟ್ ಆಗುವಂಥ ಆಟ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಏನೇ ಇರ್ಬೋದು, ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಜೊತೆ ಕಳೆದಿರೋಂಥ ಸ್ವಲ್ಪ ಸಮಯನೇ ಇರ್ಬೋದು, ಬಟ್ ತುಂಬ ಒಳ್ಳೆಯ ಸಮಯನ ನಾನು ಕಳೆದಿದ್ದೀನಿ. ಭಾಳ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ನಾನು ಪಾರ್ಟ್ ತೊಗೊಳೋದಕ್ಕೆ. ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡೋಣ, ಮಜಾ ಮಾಡೋಣ. ಮೊದಲು ಕ್ರಿಕೆಟು ಬ್ಯಾಡ್ಮಿಂಟನ್ ಅಂದರೆ ಕರೆದ್ರೆ ಭಯ ಆಗ್ತಿತ್ತು. ಯಾಕೆ ಸುಮ್ಮನೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಹುಚ್ಚಿಡ್ಸ್ಕೊಂಡು ಇಂಜುರಿ ಮಾಡ್ಕೊಳ್ಳೋದು ಬೇಡ ಅಂತ ಸುಮಾರು ವರ್ಷದ ಎಸ್ಕೇಪ್ ಆಗ್ತಾ ಇದೆ. ನಮ್ಮ ಶಿವಗೌಡರು ಲಾಸ್ಟ್ ಟೈಮ್ ಬಿಡಲಿಲ್ಲ, ಕರ್ಕೊಂಡವರು ರಾಜ್ಕಪ್ ಕರ್ಕೊಂಡೋಗಿ ರನ್ನರಪ್ ಆದ್ವಿ. ಅಲ್ಲಿ ಇಂಜುರಿನೂ ಆಯಿತು, ಹುಚ್ಚು ಜಾಸ್ತಿ ಆಯಿತು. ಯಾಕೆ ಅಂದರೆ ಎಷ್ಟು ಒಳ್ಳೆ ಆಪರ್ಚುನಿಟಿ ಇದೆ ಸಿನಿಮಾದವ್ರ ಜೊತೆ, ಆ್ಯಕ್ಟರ್ಸ್ಗಳ ಜೊತೆ, ಒಂದಿಷ್ಟು ಜನ ಓನರ್ಸ್ಗಳ ಜೊತೆ ಎಲ್ಲರ ಜೊತೆ ಸೇರುವಂಥ ಒಳ್ಳೆ ಅವಕಾಶ. ಸೊ ಎಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದೆ ಅಂತ ಈಗ ಅನಿಸಿದೆ. ಬಟ್ ಸ್ಟಿಲ್ ಇವಾಗ ಇಂಜುರಿ ಆದರೂ ಕೂಡ ಈ ಸಲ ಆಡಬೇಕು ಅಂತ ಮತ್ತೆ ಬಂದಿದ್ದೀನಿ. ಆ್ಯಂಡ್ ಚೇತನ್ ಅವರು, ಸುಷ್ಮಾ ಅವರು ತುಂಬ ಹಳೆ ಇನ್ಫ್ಯಾಕ್ಟ್ ಕೊಲೀಗ್ಸ್ ಅಂತ ಹೇಳ್ಬೋದು. ನಾವು ಒಟ್ಟಿಗೆ ಚಾನಲ್ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ನಮ್ಗೆ ಒಂದು ಟೀಮ್ ಕೊಟ್ಟಿದ್ದಕ್ಕೆ. ಎಲ್ಲರೂ ಒಟ್ಟಿಗೆ ಆಡೋಣ, ಒಟ್ಟಿಗೆಲ್ಲ ಸೇರ್ಕೊಂಡು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಲಾಸ್ಟ್ ಟೈಮು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಬಂದಾಗ ಚೇತನ್ ಸೂರ್ಯ ಅವ್ರ ಹತ್ರ ಒಂದು ಟೀಮ್ ಬೇಕಿತ್ತು ಅಂತ ಲಾಸ್ಟ್ ಟೈಮೇ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಸರ್, ಟೀಮ್ಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸತಿ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಎಕ್ಸ್ಟ್ರಾ ಟೀಮ್ಸ್ ಎರಡು ಮಾಡಿ ಅದರಲ್ಲಿ ನನಗೊಂದು ಟೀಮ್ ಕೊಟ್ಟಿದ್ದಾರೆ. ಸೊ ಹಾಗೆ ಅವ್ರಿಗೆ ಥ್ಯಾಂಕ್ಸು. ಹಾಗೆಯೇ ನಾವು ಮೊದಲೇ ಹೇಳಿದ್ದೀವಿ ಸುಮಾರು ಸತಿ, ನಾವು ದೊಡ್ಡ ಮನೆ ಅಭಿಮಾನಿಗಳು. ಹಾಗಾಗಿನೇ ಸೊ ರಾಜ್ ಕಪ್ಪು ಸಹ ಒಂದು ಟೀಮ್ ತೊಗೊಂಡಿದ್ವಿ. ಆ ಟೀಮಲ್ಲಿ ನಾವು ರನ್ನರ್ಸ್ ಅಪ್ ಆಗಿದ್ವಿ ಟೀಮಲ್ಲಿ. ಸೊ ಇಲ್ಲಿ ಅಟ್ಲೀಸ್ಟ್ ವಿನ್ನರ್ಸ್ ಅಪ್ ಆಗಬೇಕು ಅನ್ನೋ ಒಂದು ಆಸೆ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಸೊ ಎಲ್ಲ ಆಡ್ತಿರೋರ್ಗು ಒಳ್ಳೇದಾಗಲಿ, ಎಲ್ಲ ಟೀಮ್ಸೂ ಎಲ್ಲರ ಜೊತೆಲಿ ಆಡೋಣ, ಚೆನ್ನಾಗಿ ಆಡೋಣ. ಥ್ಯಾಂಕ್ ಯು.